ಕೃಷಿ ಭೂಮಿ ಉಳಿಸಿ ಅಭಿಯಾನಕ್ಕೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿಂದು ಚಾಲನೆ ನೀಡಿದರು. ಇಂದಿನಿಂದ ಜೂನ್ 30ರವರೆಗೆ ದೇಶಾದ್ಯಂತ ಆಯೋಜಿಸಿರುವ ಈ ಯೋಜನೆಯಡಿ ಕೃಷಿ ಭೂಮಿಯ ಫಲವತ್ತತೆ ಉಳಿಸುವ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್, ಭೂಮಿಗೆ ನಾವು ಮಾತೆಯ ಸ್ಥಾನ ನೀಡಿದ್ದು, ಸಕಲ ಜೀವರಾಶಿಗಳಿಗೆ ಅನ್ನ ನೀಡುವ ಭೂಮಿಯನ್ನು ಫಲವತ್ತತೆಯಿಂದ ಉಳಿಸಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ಎಂದರು. ರಸಗೊಬ್ಬರಗಳ ಸಮತೋಲಿತ ಮತ್ತು ಮಿತ ಬಳಕೆ, ಹವಾಮಾನ ವೈಪರೀತ್ಯ ಸವಾಲುಗಳ ಕುರಿತು ರೈತರಿಗೆ ಸಕಾಲಿಕ ಸಲಹೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರೈತರನ್ನು ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುವುದು, ಸರ್ಕಾರಿ ಯೋಜನೆಗಳ ಲಾಭವನ್ನು ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ತಲುಪಿಸುವುದು ಮುಂತಾದ ಉದ್ದೇಶಗಳನ್ನು ಈ ಅಭಿಯಾನ ಹೊಂದಿದೆ ಎಂದು ಹೇಳಿದರು. ಮಣ್ಣಿನ ಆರೋಗ್ಯ ಕಾರ್ಡ್ನಲ್ಲಿ ಕೃಷಿ ಭೂಮಿಯ ಫಲವತ್ತತೆ ಮತ್ತು ಗುಣಮಟ್ಟದ ವಿವರಗಳಿದ್ದು, ಈ ಕಾರ್ಡ್ ಹೊಂದಿಲ್ಲದ ರೈತರಿಗೆ ಪ್ರಸಕ್ತ ಅಭಿಯಾನದಲ್ಲಿ ವಿತರಿಸಲಾಗುವುದು ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಕೃಷಿ ಮತ್ತು ರೈತರ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಆದ್ಯತೆ ನೀಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರಸಗೊಬ್ಬರ ದರ ಏರಿಕೆಯಾಗಿದ್ದರೂ ಅತಿ ಕಡಿಮೆ ಬೆಲೆಯಲ್ಲಿ ದೇಶೀಯ ರೈತರಿಗೆ ಒದಗಿಸಲಾಗುತ್ತಿದೆ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣ ಬಳಕೆಗೆ ಉತ್ತೇಜನ ನೀಡಲಾಗಿದೆ. ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ವೈಜ್ಞಾನಿಕ ಕೃಷಿ ವಿಧಾನ ಅಳವಡಿಸಿ ಹೆಚ್ಚು ಇಳುವರಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. दूसरे उन्नत खेती करना भी अपन ने कृषि मेला किया था, तो उसका पूरा रोड मैप बन गया. परसों उसकी मीटिंग होने वाली है, लेकिन उसके पहले हमारे मैकेनाइजेशन के मेहता जी आए. भाई वो जो लेबलर है, आप कह रहे थे लेजर लेबलर, एक बार यहाँ चलाओ भैया, सबको बताओ उसको. ठीक है, भिजवा दूं, तो एक बार यहाँ चला के उसको बताएंगे, जरा सब किसान देखेंगे और कैसे उसका लाभ उठाया जा सकता है उसकी कोशिश करेंगे. फिर सुनो रे मेरे बहनों और भाइयों, सोयाबीन कैसे लगाना है, तो सोयाबीन वाले निदेशक खड़े हो जाएं. भैया देखो, सोयाबीन में नुकसान बहुत हो रहा है, रोग भी लग रहा है, गल भी जाता है. इस साल तो पानी की कम संभावना है, तो आपकी टीम एक बार सोयाबीन कैसे बोए उसकी ट्रेनिंग देगी.